ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗ್ತಾ ಇದೆ. ಯಾವ ಕ್ರಾಂತಿಯೂ ಇಲ್ಲ ಎನ್ನುತ್ತಿರುವ ಕೈ ನಾಯಕರು ನವೆಂಬರ್ ಕ್ರಾಂತಿಯೂ ಇಲ್ಲ, ಯಾವ ಕ್ರಾಂತಿಯೂ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರುತ್ತಾರೆ ಎಂದಿದ್ದಾರೆ ಜಮೀರ್ ಅಹ್ಮದ್. ಒಂದು ಕಡೆ ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೆದಿದ್ದು ನವೆಂಬರ್ ಕ್ರಾಂತಿ ಸದ್ದು ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲೀಗ. ಹೀಗಾಗಿ ಯಾವ ಕ್ರಾಂತಿಯೂ ಇಲ್ಲ ಎನ್ನುತ್ತಿರುವ ಕೈ ನಾಯಕರು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರುತ್ತಾರೆ ಎಂದಿದ್ದಾರೆ. ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಜಮೀರ್ ಅಹ್ಮದ್ನವರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತದೆ. ಜಗಳ ನಮ್ಮ ಪಕ್ಷದಲ್ಲಿ ಇಲ್ಲ, ಬಿಜೆಪಿಯಲ್ಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನು ನೀಡಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಾಗಿದ್ದೇವೆ, ಬಿಜೆಪಿಯಲ್ಲೇ ಇರಬಹುದದು ಎಂದಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಅವರು. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವೆಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರ್ರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಗೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ 3 ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಒಳ ಜಗಳ ಆರಂಭವಾಗಿದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು ಬಿಜೆಪಿದಲ್ಲಿ. ಹುಬ್ಬಳ್ಳಿಯಲ್ಲಿ ಎತ್ತ ನೋಡಿದ್ರು ಗುಂಡಿ, ರೋಡ್ಗಳದ್ದೇ ದರ್ಬಾರ್. ಗುಂಡಿ ರಸ್ತೆಗಳು, ಧೂಳಿನದ್ದೇ ಕಾರುಬಾರು. ರೋಸಿ ಹೋದ ಜನ. ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಹೇಳಿದ್ರು ಡೋಂಟ್ ಕೇರ್ ಎಂತಿದ್ದಾರೆ ಅಧಿಕಾರಿಗಳು. ಒಂದು ಕಡೆ ಬೆಂಗಳೂರಲ್ಲಿ ಗುಂಡಿಮಯ ವಾತಾವರಣವಿದ್ದು, ಈಗ ಹುಬ್ಬಳ್ಳಿಯಲ್ಲೂ ಸಹಿತ ಎತ್ತ ನೋಡಿದ್ರು ಗುಂಡಿ, ರೋಡ್ಗಳದ್ದೇ ದರ್ಬಾರ್. ಗುಂಡಿ ರಸ್ತೆಗಳು, ಧೂಳಿನದ್ದೇ ಕಾರುಬಾರಾಗಿದ್ದು ಜನ ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹುಬ್ಬಳ್ಳಿಯಲ್ಲಿ ರೋಸಿ ಹೋಗಿದ್ದಾರೆ ಜನ. ಎಲ್ಲ ಕಡೆ ಗುಂಡಿಗಳದ್ದೇ ದರ್ಬಾರು. ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಹೇಳಿದರೂ ಸಹಿತ ಡೋಂಟ್ ಕೇರ್ ಅಂತಿದ್ದಾರೆ. ಸ್ವತಃ ತಾವೇ ಗುಂಡಿಗಳನ್ನು ಮುಚ್ಚಿದ್ದಾರೀಗ ಹುಬ್ಬಳ್ಳಿ ನಗರದ ಸ್ಥಳೀಯರು. ಗುಂಡಿಗೆ ಮಣ್ಣು ಹಾಕಿ ರಸ್ತೆಯನ್ನು ಸರಿಪಡಿಸಿದ್ದಾರೆ ಲೋಹಿಯಾ ನಗರದ ನಿವಾಸಿಗಳು. ಲೋಹಿಯಾ ನಗರ ಹಿತವರ್ಧಕ ಸಂಘದಿಂದ ಗುಂಡಿ ಮುಚ್ಚೋ ಕಾರ್ಯ ನಡೆದಿದ್ದು, ಪಾಲಿಕೆ ಮತ್ತು ಜನಪ್ರತಿನಿಧಿಗಳಿಗೆ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ ಹುಬ್ಬಳ್ಳಿಯ ಜನ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸ್ವತಃ ಅವರೇ ಇಟ್ಟಿಗೆ ಮತ್ತು ಸಿಮೆಂಟ್ ತಂದು ಗುಂಡಿಗಳನ್ನು ಮುಚ್ಚುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಲೋಹಿಯಾ ನಗರದ ಜನರು. ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಹೇಳಿದರೂ ಸಹಿತ ಕ್ಯಾರೆ ಎನ್ನದ ಅಧಿಕಾರಿಗಳು. ಹೀಗಾಗಿ ಹುಬ್ಬಳ್ಳಿಯ ಜನ ಸಿಟ್ಟಿಗೆದ್ದು ಸರ್ಕಾರದ ವಿರುದ್ಧ ಚೀಮಾರಿ ಹಾಕ್ತಾ ಇದ್ದಾರೆ. ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ ಪಾಲಿಕೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ.